ಒಂದು ವಾಕ್ಯವನ್ನು ನಾವು ಓದೋಣ. ಇಬ್ರಿಯ 13:18. ಇಬ್ರಿಯ 13:8. ಆಮೆನ್. ಇನ್ನೊಬ್ರು ಓದಿ. ಆಮೆನ್. ಇನ್ನೊಬ್ರು ಓದಿ. ಆಮೆನ್. ಇನ್ನೊಬ್ರು ಓದಿ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. ಓದಿ. ಇನ್ನೊಬ್ರು ಓದಿ. ಆಮೆನ್. ಎಲ್ಲರೂ ಸೇರಿ ಓದೋಣ. 3, 2, 1. ಯೇಸು ಕ್ರಿಸ್ತನು ಇನ್ನೊಂದ್ಸಲಿ ಪೇಜ್ ನಂಬರ್ ಎಷ್ಟು? 293. 293 ತೆಗಿರಿ. ಎಲ್ಲರೂ ತೆಗ್ದಿದ್ದೀರೋ? ಆಮೆನ್. ಇದು ಸಂದೇಶ ಅಲ್ಲ, ಇದು ಈ ವಾಕ್ಯದ ಒಂದು ಅರ್ಥವನ್ನು ನಾವು ನೋಡಿ ಸಂದೇಶಕ್ಕೆ ನೇರವಾಗಿ ಹೋಗೋಣ. ಎಲ್ಲರೂ ತೆಗೆದ್ರ? ಯಾರಿನ್ನ ತೆಗ್ದಿಲ್ಲ? ಎಲ್ಲರೂ ತೆಗ್ದಿದ್ದೀರಾ? ಎಲ್ಲರೂ ಸೇರಿ ಓದೋಣ. ಯೇಸು ಕ್ರಿಸ್ತನು ಆಮೆನ್. ಇನ್ನೊಂದ್ಸಲಿ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದೆ. ಶಬ್ದವಾಗಿ ಎಲ್ಲರೂ ಸೇರಿ ಯೇಸು ಕ್ರಿಸ್ತನು ಆಮೆನ್. ಇನ್ನೊಂದ್ಸಲಿ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದೆ, ನಿರಂತರವಾಗಿ ಇದೆ. ಶಬ್ದವಾಗಿ ಎಲ್ಲರೂ ಹೇಳ್ತಾ ಇಲ್ಲ, ಎಲ್ಲರೂ ಸೇರಿ ಹೇಳ್ಬೇಕು. ಯೇಸು ಕ್ರಿಸ್ತನು ಆಮೆನ್. ಯೇಸು ಕ್ರಿಸ್ತನು ಹೇಳಿ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾರೆ. ಇವತ್ತಷ್ಟೇ ಅಲ್ಲ, ನಿರಂತರವಾಗಿ ಇರ್ತಾರೆ. ಆಮೆನ್. ನಾವು ನಂಬಿರೋ ದೇವರು ನಿರಂತರವಾಗಿ ಜೀವಿಸುವಾತನು. ಆಮೆನ್. ಹೇಳಿ ನಿರಂತರವಾಗಿ ಜೀವಿಸುವಾತನ್ನ ನಂಬಿದ್ದೀವಿ. ಆಮೆನ್. ಹೇಳಿ ನಿರಂತರವಾಗಿ ಜೀವಿಸುವನ್ನ ನಾವು ನಂಬಿದ್ದೀವಿ. ಶಬ್ದವಾಗಿ ಹೇಳಿ ನಿರಂತರವಾಗಿ ಜೀವಿಸೋನ ನಾವು ನಂಬಿದ್ದೀವಿ. ಹೇಳಿ ನಿರಂತರವಾಗಿ ಜೀವಿಸೋನ ನಾವು ನಂಬಿದ್ದೀವಿ. ಅರ್ಥ ಆಗ್ತಾ ಇದೆಯಾ? ಹೇಳಿ ನಿರಂತರವಾಗಿ ಜೀವಿಸೋನ ನಾವು ನಂಬಿದ್ದೀವಿ. ನಾವು ನಂಬಿರೋದು ಯಾರನ್ನ? ನಿರಂತರವಾಗಿ ಜೀವಿಸೋನ. ಆಮೇನ್. ಅರ್ಥ ಆಗ್ತಾ ಇದೆಯೋ? ನಿರಂತರವಾಗಿ ಜೀವಿಸೋದು ಅಂದ್ರೆ ಏನಂದ್ರೆ ಸಮಯ ಅವ್ರ ಮೇಲೆ ಎಫೆಕ್ಟ್ ಮಾಡಲ್ಲ ಅಂತ. ಹೇಳಿ ಸಮಯ, ಟೈಮ್ ಏನಿದೆ, ಟೈಮ್ ಅವ್ರನ್ನ ಎಫೆಕ್ಟ್ ಮಾಡಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಹೇಳ್ತಾ ಇದೆಯಾ? ಅವ್ರು ಹೇಳಿ ಸರ್ವವ್ಯಾಪಿ ಅಂದ್ರೆ ಬರೀ ಎಲ್ಲ ಸ್ಥಳಗಳಲ್ಲಿ ಇರೋದಷ್ಟೇ ಅಲ್ಲ, ಎಲ್ಲ ಕಾಲಗಳಲ್ಲಿಯೂ ಅವರಿದ್ದಾರೆ. ಆಮೇನ್. ಹೇಳಿ ಎಲ್ಲ ಕಾಲಗಳಲ್ಲಿಯೂ ಆತನಿದ್ದಾನೆ. ಶಬ್ದವಾಗಿ ಹೇಳಿ ಎಲ್ಲ ಕಾಲಗಳಲ್ಲಿಯೂ ಆತನಿದ್ದಾನೆ. ಶಬ್ದವಾಗಿ ಎಲ್ಲ ಕಾಲಗಳಲ್ಲಿಯೂ ಆತನಿದ್ದಾನೆ. ಆಮೇನ್. ಈ ವಾಕ್ಯದ ಅರ್ಥ ಏನು? ನಿಜವಾಗಿ ಎಷ್ಟು ಜನ ತಿಳ್ಕೊಳ್ಳೋಕೆ ಇಷ್ಟ ಇದೆ? ಆಮೇನ್. ನಾವು ನಂಬಿರೋ ದೇವ್ರನ್ನ ಒಂದು ಗುಣದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಏನಂದ್ರೆ ಈಗ 3 ಕಾಲಗಳಿರುತ್ತಲ್ವಾ? ಭವಿಷ್ಯತ್ ಕಾಲ, ರಾಂಗ್ ಹೇಳ್ಕೊಟ್ರ? ಫ್ಯೂಚರ್ ಟೆನ್ಸ್ ಹೇಳಿ. ಫ್ಯೂಚರ್ ಟೆನ್ಸ್ ಕೇಳಿ. ಭವಿಷ್ಯತ್ ಕಾಲಕ್ಕೆ ಯಾರಾದರೂ ಒಬ್ರು ಬನ್ನಿ, ಬೇಗ ಬನ್ನಿ. ಒಬ್ರು ಬರ್ರಿ, ಬೇರೆ ನಿಂತ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಗಮನ ಕೊಟ್ಟು ಕೇಳಬೇಕು. ನಿಮಗೆ ಕಾಣಿಸ್ತಾ ಇಲ್ಲ ಅಂದರೆ ಪಿಲ್ಲರ್ ಅಡ್ಡ ಇದೆ ಅಂತ ಬೇರೆ ಜಾಗ ಚೇಂಜ್ ಮಾಡಿ. ಆಮೇಲೆ ಇನ್ನೊಂದು ಕಾಲ ಏನು? ವರ್ತಮಾನ ಅಂದರೆ ಹಿಂದೆನಾ? ಪ್ರೆಸೆಂಟ್. ವರ್ತಮಾನ ಕಾಲ ಅಂದರೆ ನಾನು, ಪ್ರೆಸೆಂಟ್, ಈಗಿರೋ ಟೈಮ್. ಇನ್ನೊಂದೇನು? ಭೂತಕಾಲ. ಒಬ್ರು ಬನ್ನಿ. ದೂರ ಏನು ಹಂಗೆ ಆರ್ಡರ್ ಇಲ್ಲಿ ಅರ್ಥ ಆಗ್ತಾ ಇಲ್ವಾ? ಇಲ್ಲಿ ಹ್ಯಾಂಗ್ ಆಗ್ಬಿಟ್ಟೈತೆ ಮೈಂಡು.
ಫೋನ್ ಆಗುತ್ತಲ್ವಾ? ಸ್ವಲ್ಪ ದೂರ ನಿಂತ್ಕೊಳ್ಳಿ, ಸ್ವಲ್ಪ ದೂರ ಸ್ವಲ್ಪ ಅರ್ಥ ಆಗ್ತಾ ಇದೆಯಾ? ಇದು ನೆನ್ನೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಇದೇನು ನೆನ್ನೆ, ಇದು 1000 ವರ್ಷ ಹಿಂದೆ ಇರೋದು ನೆನ್ನೆ. ಅರ್ಥ ಆಗ್ತಾ ಇದೆಯಾ? ಇದು ಇವತ್ತು. ಅರ್ಥ ಆಗ್ತಾ ಇದೆಯಾ? ಇದು ನಾಳೆ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಅರ್ಥ ಆಗಿಲ್ವಾ? ಅರ್ಥ ಆಗುತ್ತೆ. ನೀಟಾಗಿ ಗಮನ ಕೊಟ್ಟು ಕೇಳಿ. ಈ ವಾಕ್ಯದ ಅರ್ಥ ಏನಂದ್ರೆ ನಿರಂತರವಾಗಿ ಯಾವಾಗಲೂ ಇರೋ ದೇವರು. ಅದು ಅರ್ಥ ಏನಂದ್ರೆ ಕೇಳಕ್ಕೆ ಸಿದ್ಧ ಆಗಿ. ಈಗ ಏಸಪ್ಪ ಈಗಿನ ಕಾಲದ ದೇವರು, ಈಗಿನ ದೇವರು ಅವ್ರು ಏನು ಮಾಡ್ತಾರೆ? ವಾಗ್ದಾನ ಮಾಡಿ ನಾಳೆ ನಿನಗೆ ಅದು ಮಾಡ್ತೀನಿ, ಈ ವರ್ಷ ಏನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಪರಲೋಕವನ್ನು ಭೂಮಿ ಮೇಲೆ ಅನುಭವ ಮಾಡೋ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳಿದಾರಲ್ವಾ? ಎಷ್ಟು ಜನ ಅರ್ಥ ಆಗ್ತಾ ಇದೆಯಾ? ಈಗ ವಾಗ್ದಾನ ಮಾಡಿದ್ದಾರೆ ನಮಗೆ. ಎಷ್ಟು ಜನಕ್ಕೆ ವಾಗ್ದಾನ ಮಾಡಿದ್ದಾರೆ? ಆಮೇಲೆ ಈ ವರ್ಷ ನಾವು ಎಲ್ಲ ರೋಗಗಳಿಂದ ಆಚೆ ಬಂದ್ತೀವಿ, ಸಾಲಗಳಿಂದ ಆಚೆ ಬರ್ತೀವಿ. ಅರ್ಥ ಆಗ್ತಾ ಇದೆಯಾ? ನಮ್ಮ ಗೂಢಾರದಿಂದ ಆಚೆ ಬಂದು ವಾಗ್ದಾನ ಕಡೆಗೆ ನಾವು ನೆಡ್ಕೊಂಡು ಹೋಗ್ತೀವಿ ಈ ವರ್ಷ. ಈಗ ಈ ವಾಗ್ದಾನ ಮಾಡಿದ ಯಾರು? ಯೇಸು ಕ್ರಿಸ್ತನು. ಈಗಿನ ಏಸಪ್ಪ ಮಾಡಿದ್ರು ವಾಗ್ದಾನ. ಹೇಳಿ, ಈಗಿನ ಏಸಪ್ಪ. ಪ್ರೆಸೆಂಟ್ ಇರೋ ಏಸಪ್ಪ ಏನು ಮಾಡಿದ್ರು? ಫ್ಯೂಚರಲ್ಲಿ ನಾನು ನಿನಗೆ ಪರಲೋಕವನ್ನ ಭೂಮಿ ಮೇಲೆ ಅನುಭವ ಮಾಡ್ತೀನಿ ಅಂತ. ಅರ್ಥ ಆಗ್ತಾ ಇದೆಯಾ? ನಾನೇ ಅರ್ಥ ಆಯ್ತಾ? ಎಲ್ಲ ಇಲ್ಲೇ ನೋಡ್ಬೇಕು. ಈಗ ಪ್ರೆಸೆಂಟ್ ಆಗಿರೋರು ಈಗ ಇರೋ ಏಸಪ್ಪ ನನ್ನ ಮಕ್ಳಿಗೆ ನಾನು ವಾಗ್ದಾನ ಮಾಡಿದ್ದೀನಿ ಅಂದ್ಬಿಟ್ಟು ಫ್ಯೂಚರಲ್ಲಿ ಹೋಗಿ ನಮಗೇನೇನೆಲ್ಲ ಬೇಕು ಮಾಡಕ್ಕಂತ ಹೋಗ್ತಾರೆ. ಹೇಳಿ, ಮಾಡಕ್ಕಂತ ಅರ್ಥ ಆಗ್ತಾ ಇದೆಯಾ? ನಾವು ಹೋಗುವಾಗ ದಾರಿಗಳನ್ನ ನಮಗಿಂತ ಮೊದಲೇ ಹೋಗಿ ಸರಿ ಮಾಡ್ತಾರೆ ಅವರು. ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ದೇವ್ರು ನಮಗಾಗಿ ಫ್ಯೂಚರ್ನ ಸಿದ್ಧ ಮಾಡೋಕ್ಕೆ ಹೋಗುವಾಗ ಅಲ್ಲಿ ಏನು ನೋಡ್ತಾರೆ ಗೊತ್ತಾ? ಇಲ್ಲಿಂದ ಬಿಟ್ಟು ಬಂದಿದ್ದ ಏಸಪ್ಪ, ಅಲ್ಲೊಂದು ಏಸಪ್ಪನ ನೋಡ್ತಾರೆ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಅರ್ಥ ಆಗಿಲ್ಲ ನಿಮ್ಗೆ? ಅರ್ಥ ಆಗಿರೋ ಥರ ಆಡ್ತಾ ಇದ್ದೀರಾ. ಅರ್ಥ ಆಗಿಲ್ಲ. ಇಲ್ಲಿಂದ ಜಾಗ ಬಿಟ್ಟು ಹೋದ್ರಲ್ವಾ? ಅರ್ಥ ಆಗ್ತಾ ಇದೆಯಾ? ನಾನೇ ಫ್ಯೂಚರಲ್ಲಿ ಹೋಗಿ ಕೆಲಸ ಮಾಡೋಣ ಅಂದರೆ ಅಲ್ಲೂ ಅವ್ರು ಇದ್ದಾರೆ. ಹಿಂದೆ ತಿರ್ಗಿ ನೋಡ್ತಾರೆ, ಈಗ ಈ ಜಾಗ ಖಾಲಿ ಇರಬೇಕಲ್ಲ ಅಂತ. ಅಲ್ಲೂ ಇದ್ದಾರೆ. ಅರ್ಥ ಆಗಿಲ್ವಾ? ಈಗ ಇದೊಂದು ಕಾಲ. ಇಲ್ಲೊಬ್ರು ನಿಂತ್ಕೊಳ್ಳಿ. ಬನ್ನಿ ಬೇಗ ಬನ್ನಿ. ಇದೇನು ಇವತ್ತು? ಹೇಳಿ, ಇವತ್ತು. ಇದು ನಾಳೆ, ಇದು ನೆನ್ನೆ. ಅರ್ಥ ಆಗ್ತಾ ಇದೆಯಾ? ಏಸಪ್ಪ ಈಗ ಇವತ್ತಿನ ಬಿಟ್ಟು ನಾಳೆನ ಹೋಗಿ ಎಲ್ಲ ಸರಿ ಮಾಡೋಣ ಅಂತ ಹೋದ್ರೆ ಅಲ್ಲಿ ಏಸಪ್ಪ ಇರ್ತಾರೆ. ಇವ್ರು ಹೋಗೋಕ್ಕಿಂತ ಮುಂಚೆ ಅಲ್ಲೊಬ್ರು ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ಹಿಂದೆ ತಿರ್ಗಿ ನೋಡ್ರೆ ಅಲ್ಲಿದ್ದಾರೆ ಆಗಲೇ. ಈಗ ಬಿಟ್ಟು ಬಂದಿದ್ದ ಸ್ಥಳದಲ್ಲೂ ಇದ್ದಾರೆ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಅರ್ಥ ಆಗಿಲ್ವಾ? ನಾಳೆದಲ್ಲಿ ಹೋಗ್ತಾರೆ, ಇದ್ದಾರೆ. 1000 ವರ್ಷ ಹಿಂದೆ ನೋಡ್ತಾರೆ, ಅಲ್ಲೂ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸರ್ವವ್ಯಾಪಿ ಅಂದ್ರೆ ಬರೀ ಜಾಗಗಳನ್ನ ಅಷ್ಟೇ ಅಲ್ಲ, ನೆನ್ನೆಯಲ್ಲೂ ಅವ್ರು ಇದ್ದಾರೆ, ಇಲ್ಲಿ ಯಾವಾಗ ಇರ್ತಾರೋ ಅಲ್ಲೂ ಇರ್ತಾರೆ. ಈಗ ನೋಡಿ, ನನ್ನ ಬಲಹೀನತೆ ಏನಂದ್ರೆ ಅಲ್ಲೂ ಇರೋಕ್ಕಾಗಲ್ಲ, ಇಲ್ಲೂ ಒಟ್ಟಿಗೆ ನಾನು ಇರೋಕ್ಕಾಗ್ತಾ ಇಲ್ಲ. ಹೌದಾ? ಅಲ್ಲಿದ್ದಾಗ ಅಲ್ಲಿ ಮಾತ್ರ ಇರ್ತೀನಿ, ಇಲ್ಲಿದ್ದಾಗ ಇಲ್ಲಿ ಮಾತ್ರ ಇರ್ತೀನಿ, ಇಲ್ಲಿದ್ದಾಗ ಇಲ್ಲಿ ಮಾತ್ರ ಇರ್ತೀನಿ. ಅರ್ಥ ಆಗ್ತಾ ಇದೆಯಾ? ನಾಳೆ ಹೋದಾಗ ನಾನು ಮತ್ತೆ ಈ ಸರ್ವಿಸ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಹೌದಾ? ನಿನ್ನೆ ಎಷ್ಟೇ ಚೆನ್ನಾಗಿದ್ರು ನಿನ್ನೆ ದಿನ ನಾನು ಮತ್ತೆ ಹೋಗೋಕ್ಕಾಗಲ್ಲ. ಆದರೆ ನಾವು ನಂಬಿರೋ ದೇವರು, ಹೇಳಿ, ನಾವು ನಂಬಿರೋ ದೇವರು ನನ್ನ ಎಲ್ಲ ನಾಳೆಗಳಲ್ಲಿ ಅವರಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ನನ್ನ ಎಲ್ಲ ನಾಳೆಗಳಲ್ಲಿ ಅವರಿದ್ದಾರೆ. ನನ್ನ ಎಲ್ಲ ಹಿಂದಿನ ದಿನಗಳಲ್ಲಿ ಅವರಿದ್ರು, ಇವತ್ತಿನ ದಿನದಲ್ಲಿ ಇದ್ದೇ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ನಾಳೆ ಇರೋ ಸಮಸ್ಯೆಗಳು ಇರುತ್ತೆ, ಅದಕ್ಕಿಂತಲೂ ನಿಜವಾಗಿ ಇವ್ರು ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ನಾಳೆ ಕೊರತೆಗಳಿರುತ್ತೆ, ಅದಕ್ಕಿಂತಲೂ ನಿಜವಾಗಿ ಯೇಸು ಕ್ರಿಸ್ತನ್ ಇರ್ತಾನೆ. ಅರ್ಥ ಆಗ್ತಾ ಇದೆಯಾ? ಕಷ್ಟ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದು ಎಲ್ಲ ಕಾಲದಲ್ಲೂ ಇರೋಕ್ಕಾಗಲ್ಲ. ಆದರೆ ಎಲ್ಲ ಕಾಲದಲ್ಲಿ ಇರೋ ಒಬ್ಬನೇ ಒಬ್ಬ ದೇವ್ರು ಯಾರದು ಅಂದರೆ ಯೇಸು ಕ್ರಿಸ್ತ. ಅರ್ಥ ಆಗ್ತಾ ಇದೆಯಾ?
ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅದಕ್ಕೆ 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 ತಂದೆ ದೇವರು ಹೇಳಿ, ತಂದೆ ದೇವರು ಯೇಸು ಕ್ರಿಸ್ತ ಪವಿತ್ರಾತ್ಮ. ಈಗ ತಂದೆ ದೇವ್ರು ಯಾರು ಅಂದರೆ ದೇವರು. ಇಷ್ಟೇ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಅವರೊಬ್ರು ದೇವರು. ಯೇಸು ಕ್ರಿಸ್ತ ಯಾರು ಅಂದರೆ ಆ ದೇವ್ರು ಮಾಂಸ ಧರಿಸಿದ್ದು. ಅರ್ಥ ಆಗಿಲ್ವಾ? ಅರ್ಥ ಆಗಿಲ್ವಾ? ಆ ದೇವ್ರೆ ಏನು ಮಾಡಿದ್ರು, ಒಂದು ಬಟ್ಟೆನ ಹಾಕೊಳ್ಳೋ ಥರ ಒಂದು ಮಾಂಸನ ಹಾಕೊಂಡ್ರು, ಒಂದು ಬಾಡಿನ ಅವ್ರು ತಗೊಂಡ್ರು. ಅದು ಯಾರು? ಪವಿತ್ರಾತ್ಮ. ಯಾರು ಅಂದರೆ ಶರೀರ ಇಲ್ದರ ಯೇಸು ಕ್ರಿಸ್ತ. ಹೇಳಿ, ಶರೀರ ಇಲ್ದರ ಯೇಸು ಕ್ರಿಸ್ತ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಈಗ ಅವರು ಭೂಮಿ ಮೇಲೆ ಬಂದಿದ್ದಾರೆ, ಮೇಲಿಂದಾನು ಮಾತಾಡ್ತವ್ರೆ, ಈಗ ನನ್ನ ಪ್ರಿಯನಾದ ಮಗ ಅಂತ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಅರ್ಥ ಆಗಿಲ್ವಾ? ಭೂಮಿ ಮೇಲೆ ಇದ್ದಾರೆ. ಭೂಮಿ ಮೇಲೆ ಇದ್ರೆ ಅಲ್ಲಿ ಖಾಲಿ ಇರ್ಬೇಕು ತಾನೆ. ಅರ್ಥ ಆಗಿಲ್ವಾ? ಸರ್ವವ್ಯಾಪಿ ಅಂದ್ರೆ ಎಲ್ಲ ಕಾಲಗಳನ್ನ ಅವರು ವ್ಯಾಪರಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಭೂಮಿ ಮೇಲೆ ಇಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳುವಾಗ ಯಾರು ಮಾಡಿಸ್ಕೊಳ್ತಾ ಇರೋದು? ಅವರೇ ಮಾಡಿಸ್ಕೊಳ್ತಾರೆ. ಮೇಲಿಂದ ಯಾರು ಅವರೇ ಮಾತಾಡ್ತಾ ಇರೋದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಮತ್ತೆ ಎತ್ತಲ್ಪಡ್ತಾರೆ. ಎತ್ತಲ್ಪಡುವಾಗ ಹೇಳ್ತಾರೆ, ನೀವು ಜೆರುಸಲೇಮಲ್ಲೇ ಕಾದಿರಿ, ನಿಮಗೆ ಒಂದು ಬಹುಮಾನ ಕೊಡ್ತೀವಿ. ಆ ಬಹುಮಾನ ಏನಂದ್ರೆ ಅವರೇ ಬಂದಿದ್ದು ಮತ್ತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಇದು ಈಗಲೂ ಕೂಡ ಪರಲೋಕದಲ್ಲಿ ಅವ್ರನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಅಲ್ಲಿದ್ದಾರ ಅವರು? ಇದ್ದಾರೆ. ಇಲ್ಲಿದ್ದಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಸರ್ವವ್ಯಾಪಿ ದೇವ್ರನ್ನ ನಾವು ನಂಬಿದ್ದೀವಿ. ಸರ್ವವ್ಯಾಪಿನ ನಾವು ನಂಬಿದ್ದೀವಿ. ಹೇಳಿ, ಸರ್ವವ್ಯಾಪಿನ ನಾವು ನಂಬಿದ್ದೀವಿ. ಸರ್ವವ್ಯಾಪಿನ ನಾವು ನಂಬಿದ್ದೀವಿ. ಪ್ರಕಟಣೆ ಪುಸ್ತಕ ಬರೆದಿದ್ದು ಯಾರು? ಸ್ಥಾನಿಕನಾದ ಯೋಹಾನ ಅಲ್ಲ, ಶಿಷ್ಯ ಯೋಹಾನ ಬರೆದಿದ್ದು. ಅರ್ಥ ಆಗ್ತಾ ಇದೆಯಾ? ಈ ಶಿಷ್ಯ ಯೋಹಾನಂಗೆ ಇದು ಮಾತು ಹೇಳ್ತಾರೆ, ಮೇಲೆ ಏರಿ ಬಾ, ನಿನಗೆ ಆಗೋ ಕಾರ್ಯಗಳನ್ನ ನಾನು ತೋರಿಸ್ತೀನಿ ಅಂತ ಹೇಳ್ತಾರೆ. ಅದೆಲ್ಲರಿಗೂ ಗೊತ್ತ ಅಂದರೆ ನಿನಗೆ ಫ್ಯೂಚರ್ನ ತೋರಿಸ್ತೀನಿ ಅಂತ ಹೇಳಿದ್ರು. ಹೇಳಿ, ಫ್ಯೂಚರ್ನ ತೋರಿಸ್ತೀನಿ ಬಾ. ಫ್ಯೂಚರ್ನ ತೋರ್ಸೋಕ್ಕೆ ಇವನು ಟೈಮ್ ಟ್ರಾವೆಲ್ ಮಾಡಿದಾಗ ಅಲ್ಲಿ ಒಬ್ಬರು ಸಿಂಹಾಸನ ಮೇಲೆ ಕೂತಿದ್ದಾರೆ. ಯಾರದು? ಅರ್ಥ ಆಗ್ತಾ ಇದೆಯಾ? 1000 ವರ್ಷ ಅವನು ಮುಂದೆ ಹೋಗಿದ್ದು, ಅಲ್ಲಿ ಯಾರು ಕೂತವ್ರೆ? ಅರ್ಥ ಆಗ್ತಾ ಇದೆಯಾ? ಅವನು ಮತ್ತೆ ಭೂಮಿಗೆ ಹೋದ್ರೆ ಯಾರೋ ಅವನ ಜೊತೆ ಇರ್ತಾರೆ, ಏಸಪ್ಪ ಇರ್ತಾರೆ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ನೀವು ನಂಬಿರೋ ದೇವರು ಎಲ್ಲ ಕಾಲಗಳಲ್ಲಿ ಇರ್ತಾರೆ. ಅವರು ಎಲ್ಲ ಕಾಲಗಳಲ್ಲಿ ಅವ್ರು ಇರ್ತಾರೆ. ನಾಳೆಗೆ ನಾನು ಹೋಗ್ಬೇಕಂದ್ರೆ ಇನ್ನು ಎಷ್ಟು ಟೈಮ್ಗೆ ಕಾಯಬೇಕು ನಾನು? ಹೌದಾ? ನಾವೆಲ್ಲರೂ ಏನು ಮಾಡಬೇಕು? ಟೈಮ್ಗೆ ಕಾಯಬೇಕು. ನಾಳೆ ಹೋಗ್ಬೇಕಂದ್ರೆ, ನಾಳೆ ನಮ್ಗೆ ಆಗ್ಬೇಕಂದ್ರೆ ಟೈಮ್ಗೆ ಕಾಯಬೇಕು. ಆದರೆ ಅವ್ರಿಗೆ ಯಾವ ಟೈಮು ಇಲ್ಲ. ನಾಳೆನೂ ಅವ್ರಿದ್ದಾರೆ, ನೆನ್ನೆನೂ ಅವ್ರಿದ್ದಾರೆ, ಇವತ್ತೂ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಇಂಥವ್ರನ್ನ ನೀವು ನಂಬಿದ್ದೀರಾ? ಆಮೇನ್ ಹೇಳಿ, ಇಂಥವ್ರನ್ನ ನಾನು ನಂಬಿರೋದು. ಇಂಥವ್ರನ್ನ ಟೈಮ್ ಆಯ್ತಾ ಅವ್ರಿಗೆ ಶಕ್ತಿ ಕಡಿಮೆ ಆಗಲ್ಲ. ಯಾಕಂದರೆ ಟೈಮ್ ಅವ್ರ ಮೇಲೆ ಎಫೆಕ್ಟೇ ಮಾಡಲ್ಲ. ಅರ್ಥ ಆಗ್ತಾ ಇದೆಯಾ? ಟೈಮ್ ಆಯ್ತಾ ಅವ್ರಿಗೆ ಏಜ್ ಆಗಲ್ಲ, ಕೊಳಿಯಲ್ಲ ಅವರು. ಅರ್ಥ ಆಗಿಲ್ವಾ ನಾನು ಹೇಳಿ? ಕೊಳ್ತೋಗಲ್ಲ, ವಾಸನೆ ಬರಲ್ಲ. ಯಾಕಂದರೆ ಸದಾ 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 ಯಾವಾಗಲೂ ಇರುವ ಆತನು. ಅರ್ಥ ಆಗ್ತಾ ಇದೆಯಾ? ಹೇಳಿ, ಈಗ ಹೇಳಿ, ಯೇಸು ಕ್ರಿಸ್ತನು ಓದಿ, ಯೇಸು ಕ್ರಿಸ್ತನು ನೆನ್ನೆ ಇದ್ದ ಹಾಗೆ. ಹೇಳಿ, ನೆನ್ನೆ ಇದ್ದ ಹಾಗೆ ಇವತ್ತಿದ್ದಾರೆ, ಎಂದೆಂದಿಗೂ ಇರ್ತಾರೆ. ಹೇಳಿ, ಕೈ ತೋರಿಸಿ ಹೇಳಿ, ಯೇಸು ಕ್ರಿಸ್ತನು ನೆನ್ನೆ ಇದ್ದ ಹಾಗೆ ಇವತ್ತಿರ್ತಾರೆ, ಎಂದೆಂದಿಗೂ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ಹೇಳಿ, ಯೇಸು ಕ್ರಿಸ್ತನು ನೆನ್ನೆ ಇದ್ರು, ಇವತ್ತಿದ್ದಾರೆ, ಯಾವಾಗಲೂ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತೀನಿ? ಅರ್ಥ ಆಗ್ತಾ ಇದೆಯಾ? ಈ ವರ್ಷದ ಕೊನೆಯಲ್ಲಿ ಆಗ್ಲೇ ಅವ್ರು ಇದ್ದಾರೆ. ಆಮೇಲೆ ನಾವೆಲ್ಲ ಅವ್ರನ್ನ ಸ್ತೋತ್ರ ಮಾಡ್ತಾ ಇದೀವಿ. ಏಸಪ್ಪ, ಈ ವರ್ಷದಲ್ಲಿ ಮಾಡಿದ ಎಲ್ಲ ವಾಗ್ದಾನಗಳು ನೀನು ನೆರವೇರಿಸಿದೆ ಅಂತ ಆಗ್ಲೇ ನಾವು ಸ್ತೋತ್ರ ಮಾಡಿ. ಆಮೇನ್ ಪಕ್ಕದಲ್ಲಿ ಹೇಳಿ, ಈ ವರ್ಷದ ಕೊನೆಯಲ್ಲಿ ಆಗ್ಲೇ ಅವ್ರು ಇದ್ದಾರೆ. ಈ ವರ್ಷದ ಕೊನೆಯಲ್ಲಿ ಅವ್ರು ಆಗ್ಲೇ ಇದ್ದಾರೆ. ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವೆಲ್ಲ ಸ್ತೋತ್ರ ಮಾಡ್ತಾ ಇದ್ದೀವಿ ಅವ್ರಿಗೆ. ಆಮೇನ್ ನಾವೆಲ್ಲ ಅವ್ರಿಗೆ ಸ್ತೋತ್ರ ಮಾಡ್ತಾ ಇದ್ದೀವಿ. ಏಸಪ್ಪ, ಈ ವರ್ಷ ಅದ್ಭುತವಾಗಿತ್ತು, ಸ್ತೋತ್ರ. ಈ ವರ್ಷ ಅತಿಶಯವಾಗಿತ್ತು, ಸ್ತೋತ್ರ. ಈ ವರ್ಷ ನಿಜವಾಗ್ಲೂ ನಾನು ಪರಲೋಕನ ಅನುಭವಿಸ್ತೆ, ಸ್ತೋತ್ರ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಹೋಗಿ ಕೂತ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ನಾವು ನಂಬಿರೋ ದೇವರು ಸರ್ವವ್ಯಾಪಿ. ಬರೀ ಸ್ಥಳಗಳನ್ನ ವ್ಯಾಪರಿಸೋದು ಅಷ್ಟೇ ಅಲ್ಲ, ಸಮಯಗಳನ್ನು ವ್ಯಾಪರಿಸಿದ್ದಾರೆ. ಅದಕ್ಕೆ ದಾವೀದ ಹೇಳ್ತಾನೆ, ನಾನು ಪರಲೋಕಕ್ಕೆ ಮೇಲೆ ಏರಿ ಹೋದ್ರು ಅಲ್ಲಿ ಕೂತಿರ್ತಾರಂತೆ.
ಅರ್ಥ ಆಗ್ತಾ ಇದೆಯಾ? ಪಾತಾಳಕ್ಕೆ ನಾನು ಇಳ್ದು ಹೋದ್ರೂ ಅಲ್ಲೂ ನೀನಿದ್ಯಾ, ನಿನ್ನ ಕಣ್ಣಿಗೆ ತಪ್ಪಿಸಿ ನಾನು ಎಲ್ಲಿ ಹೋಗ್ಲಿ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ? ನಾನು ಅದಕ್ಕಿನ್ನ ಆ್ಯಡ್ ಮಾಡೋದು, ನಾನು ನಾಳೆಗಳಿಗೆ ಹೋದ್ರೆ ಅಲ್ಲೂ ನೀನಿದ್ಯಾ, ನಾನು ಎಲ್ಲ ನೆನ್ನೆಗಳಿಗೆ ಹೋದ್ರೆ ಅಲ್ಲೂ ನೀನಿದ್ಯಾ, ಇವತ್ತಿನಲ್ಲಿ ಇದೆಯಾ. ಆಮೇನ್. ಅರ್ಥ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅದ್ಭುತ ಅಂದ್ರೆ ಇವರೇ ಹೇಳಿ. ಅದ್ಭುತ ಅಂದ್ರೆ ಯೇಸು ಕ್ರಿಸ್ತನೇ. ಮಹತ್ ಕಾರ್ಯ ಅಂದ್ರೆ ಯೇಸು ಕ್ರಿಸ್ತನೇ. ಪವಾಡ ಅಂದ್ರೆ ಇವರೇ. ಅರ್ಥ ಆಗ್ತಾ ಇದೆಯಾ? ಜೀವ ಅಂದ್ರೆ ಇವರೇ, ದೇವ್ರಂದ್ರೆ ಇವರೇ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಇವ್ರು ಮಾಡಿದ್ನ ಯಾರು ಮಾಡಕ್ ಆಗೋದಿಲ್ಲ. ಚಿಕ್ಕದು ಇದು. ನಾಳೆಲೂ ಇರ್ತಾರೆ, ನೆನ್ನೆಲೂ ಇರ್ತಾರೆ, ಇವತ್ತು ಇದೆ. ಇದು ಅವ್ರು ಮಾಡಿರೋ ಚಿಕ್ಕ ಕಾರ್ಯ, ಅದನ್ನೇ ಮಾಡಕ್ಕೆ ಹೇಳಿ ಯಾರು ಕೇಳಾದ್ರು ಆಗಲ್ಲ. ಪಕ್ಕದಲ್ಲಿ ಹೇಳಿ ಆಗಲ್ಲ. ಅವ್ರು ಮಾಡೋ ಕೆಲಸ ಯಾರ ಕೈಲೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಅರ್ಥ ಆಗ್ತಾ ಇದೆಯಾ? ನೀವು ನಾಳೆಗೆ ನೀವು ಹೋಗೋಕ್ಕಿಂತ ಮುಂಚೆ ನಿಮ್ಮ ಕಡೆ ಒಬ್ರು ಹೋಗಿದ್ದಾರೆ ಅವರು. ಅರ್ಥ ಆಗ್ತಾ ಇದೆಯಾ? ಫೆಬ್ರವರಿಗೆ ನಾವು ಹೋಗೋಕ್ಕಿಂತ ಮುಂಚೆ ನಮ್ಮ ಕಡೆಯಿಂದ ಒಬ್ರು ಹೋಗಿದ್ದಾರೆ. ಯಾರು ಅಂದರೆ ನಮ್ಮ ಪ್ರಾರ್ಥನೆ ಅಲ್ಲ. ಯಾರು? ಏಸು ಕ್ರಿಸ್ತನು. ಹೇಳಿ ಏಸು ಕ್ರಿಸ್ತನು. ಏಸು ಕ್ರಿಸ್ತನು. ಹೇಳಿ ಏಸು ಕ್ರಿಸ್ತನು. ಏಸು ಕ್ರಿಸ್ತನು. ಏಸು ಕ್ರಿಸ್ತನು. ಹೇಳಿ ಏಸು ಕ್ರಿಸ್ತನು. ಈಗ ನಿಮ್ಮ ಮನೆಗೆ ನಾನು ಬರ್ತೀನಿ ಅಂದ್ಕೊಳ್ಳಿ. 6 ಗಂಟೆಗೆ, ಸಂಜೆ 6 ಗಂಟೆಗೆ ಬರ್ತೀನಿ ನಾನು. ಎಷ್ಟು ಗಂಟೆಗೆ? 6 ಗಂಟೆಗೆ ಬರ್ತೀನಿ. ನೀವು ಈಗ ಹೋಗಿದ ತಕ್ಷಣ ನೀವೇನು ಮಾಡ್ತೀರೋ, ಸ್ವಲ್ಪ ಹೊತ್ತು ಮಲಗಿ ಏನೇನು ಬೇಕೋ ಸಂಜೆಗೆ ರೆಡಿ ಮಾಡಿರ್ತೀರ. ಹೌದಾ? ಮಾಡಿಲ್ಲ ಅಂದ್ರೆ ಹೌದು ಅನ್ನಿ. ಅರ್ಥ ಆಗಿಲ್ವಾ? ಮಾಡ್ತೀರಾ? ಮಾಡಿರ್ತೀವಿ. ಏನು ಬೇಕು, ಏನು ತಿಂತಾರೋ, ಏನು ಕುಡಿತಾರೋ, ಮನೆ ನೀಟಿಲ್ಲ ಅಂದರೆ ಕ್ಲೀನ್ ಮಾಡ್ತೀವಿ. ಹೌದಾ? ಮಾಡೋದೇ ಇಲ್ಲ ಅನ್ಬೇಡಿ, ಮಾಡದೇ ಮಾಡಿ ಕ್ಲೀನ್ ಮಾಡ್ತೀವಿ. ನಾನೊಬ್ಬನೇ ಅಲ್ಲ, ಯಾರಾದರೂ ಬಂದರೂ ಮಾಡ್ತೀವ. ಯಾಕೆ ಮಾಡೋಕ್ಕಾಗುತ್ತೆ ಅಂದರೆ ಅವ್ರಿಗಿಂತ ಮುಂಚೆ ನಾವು ಆ ಸ್ಥಳಕ್ಕೆ ಹೋಗಿದ್ವಿ. ಅವ್ರಿಗಿಂತ ಮುಂಚೆ ಆ ಜಾಗದಲ್ಲಿ ನಾವಿದ್ದೀವಿ. ನಮ್ಮ ಕೆಲಸ ಏನಂದರೆ ಬರೋರಿಗೆ ಕಂಫರ್ಟ್ ಆಗಿರಬೇಕು. ಹೇಳಿ, ಬರೋನ್ಗೆ ನನಗೆ ಅವನ ಮೇಲೆ ಗೌರವ ಇದೆ ಅಂತ ಗೊತ್ತಾಗಬೇಕು. ನನಗೆ ಅವನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಗಬೇಕು ಬರೋರ್ಗೆ. ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಾ ಇದೆಯೋ? ಒಂದು ಹೇಳ್ತಾರಲ್ವ, ಅತಿಥಿ ದೇವೋ ಭಾವ. ಅರ್ಥ ಆಗ್ತಾ ಇದೆಯೋ? ಇಬ್ರಿಯದಲ್ಲಿ ಹೇಳ್ತಾರೆ, ಇದನ್ನ ಸತ್ಕಾರ್ಯಗಳನ್ನ ಮಾಡಿ ಹಳೆ ಒಡಂಬಡಿಕೆಯಲ್ಲಿ ಗೊತ್ತಿಲ್ಲದೇ ದೇವದೂತರಿಗೆಲ್ಲ ಊಟ ಹಾಕಿ ಕಳಿಸ್ಬಿಟ್ಟಿದ್ದಾರಂತೆ. ಅರ್ಥ ಆಗ್ತಾ ಇದೆಯೋ? ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದು ಜಾಗದಲ್ಲಿದ್ದು ಯಾರಾದರೂ ಬರ್ತಾರಂದ್ರೆ ನಾವೇನೇ ಏನು ಮಾಡ್ತೀವಿ, ಅವ್ರಿಗೆ ಸುಲಭ ಆಗೋ ರೀತಿಲಿ, ಅವ್ರಿಗೆ ಈಸಿ ಆಗೋ ರೀತಿಲಿ, ಮತ್ತೆ ಬರ್ಬೇಕನ್ಸ್ಬೇಕು ಆ ರೀತಿಲಿ. ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಾ ಇದೆಯೋ? ಇವತ್ತೇನೇನು ಮಾತಾಡೋಣ ಅಂತ ಪ್ಲ್ಯಾನ್ ಮಾಡಿರ್ತೀವಿ. ಇವತ್ತೇನೇನು ಮಾಡಲ್ವಾ? ನಾವು ಮಾಡ್ತೀವಿ. ಇವತ್ತೇನೇನು ಮಾಡೋಣ, ಇವತ್ತೇನೇನು ಮಾತಾಡೋಣ, ಎಲ್ಲಿ ಕೂರ್ಸೋಣ ಅಂತಲೂ ಮಾಡಿರ್ತೀವಿ ಪ್ಲ್ಯಾನು. ಹೌದಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಪಕ್ಕದಲ್ಲಿ ಹೇಳಿ, ನಾವೇ ಇಷ್ಟೆಲ್ಲ ಮಾಡಿದ್ರೆ, ನಾವೇ ಇಷ್ಟೆಲ್ಲ ಪ್ರಿಪೇರ್ ಮಾಡಿದರೆ, ಹೇಳಿ ನಾವೇ ಇಷ್ಟೆಲ್ಲ ಮಾಡ್ತೀವಿ ಅಂದರೆ ಇವರು ಸರ್ವಜ್ಞಾನಿ. ಹೇಳಿ ಸರ್ವಜ್ಞ. ಇವರು ನಾಳೆ ನಾವು ಹೋಗೋಕ್ಕಿಂತ ಮುಂಚೆ ಹೋಗ್ಬಿಟ್ಟು ಸುಮ್ಮನೆ ಕೂತಿರ್ತಾರ? ಫೆಬ್ರವರಿಲಿ ಅವ್ರು ಇದ್ದಾರ? ಎಲ್ಲ ತಿಂಗಳುಗಳಲ್ಲಿ ಅವ್ರು ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ನಾನು ಸಾಯುವಾಗ ಏನು ನನ್ನ ಕೊನೆ ವರ್ಷ ಇರುತ್ತೋ ಆ ವರ್ಷದಲ್ಲಿ ಆಗಲೇ ಅವ್ರು ಈಗಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅವ್ರು ಇರೋದು ಅಷ್ಟೇ ಅಲ್ಲ, ಅವ್ರು ಸುಮ್ಮನೆ ಇರೋಲ್ಲ. ಪಕ್ಕದಲ್ಲಿ ಹೇಳಿ, ಅವ್ರು ಸುಮ್ಮನೆ ಇರೋಲ್ಲ. ಅರ್ಥ ಆಗ್ತಾ ಇದೆಯಾ? ಹೇಳಿ, ಸುಮ್ಮನೆ ಇರಲ್ಲ ಅವರು. ಇನ್ನೊಬ್ರಿಗೆ ಹೇಳಿ, ಅವ್ರು ಸುಮ್ಮನೆ ಇರಲ್ಲ. ಏನು ಮಾಡ್ತಾರೆ ಕೇಳಿ. ನಾವೇ ಇಷ್ಟೆಲ್ಲ ಮಾಡಿದ್ರೆ ಅವ್ರು ನಮಗಿಂತ ಜಾಸ್ತಿ ಮಾಡಿರಲ್ವಾ? ಆಮೇಲೆ ನನ್ನ ಮಗ ಬರ್ತಾನೆ, ನಾಳೆ ನನ್ನ ಮಗ ಬರ್ತಾನೆ, ನಾಳೆಗೆ ನನ್ನ ಮಗ ಬರ್ತಾನೆ, ನನ್ನ ರಾಜ್ಕುಮಾರ್ ಅವನಿಗೆ ಯಾವುದು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಏನು ಮಾಡ್ತಾರೆ, ತೊಂದರೆಗಳಿದ್ರೆ ಅದನ್ನೆಲ್ಲ ತೆಗೆದಾಕಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ನೀವು ನಂಬಿರೋ ದೇವ್ರು ಮಾಡೋದಿದೆ. ನೆನ್ನೆ ನಾವಿರುವಾಗಲೇ ಅವ್ರು ಇವತ್ತಿದ್ರು, ಇವತ್ತು ನಾವಿರುವಾಗಲೇ ನಾಳೆ ಅವರು ಇದ್ದಾರೆ. ಪಕ್ಕದಲ್ಲಿ ಹೇಳಿ.
ನಿಮಗೆ ನೀನು ಹೋಗೋಕ್ಕಿಂತ ಮುಂಚೆ ಹೇಳಿ, ನೀನು ಹೋಗೋಕ್ಕಿಂತ ಮುಂಚೆ, ನೀನು ಹೋಗೋಕ್ಕಿಂತ ಮುಂಚೆ, ನೀನು ನಾಳೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಕಡೆಯಿಂದ ಒಬ್ರು ಹೋಗಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆಯಾ? ಅವ್ರು ಹೋಗಿ ಅದನ್ನ ಇದ್ದಿದ್ನು ಕೆಡಿಸಿ ಬರಲ್ಲ, ಏನಿದೆಯೋ ಅದನ್ನೇ ಚೆನ್ನಾಗಿ ಮಾಡಿ ಬರ್ತಾರೆ. ಅರ್ಥ ಆಗ್ತಾ ಇದೆಯಾ? ಅವ್ರ ಕೈಲಿ 5 ರೊಟ್ಟಿ 2 ಮೀನು ಕೊಟ್ಟರು, ಅದನ್ನ ಒಬ್ಬರೇ ತಿನ್ಕೊಂಡು ಯಾರಿಗೂ ಹೇಳ್ಬೇಡ, ನೀನು ಪೀಟರ್ ಹೇಳ್ಬೇಡ, ನೀನು ಹೇಳ್ಬೇಡ, ನಾವೇ ಹಂಚ್ಕೊಬಿಡೋಣ ಅಂತ ಹೇಳಿಲ್ಲ. ಅವ್ರು ಏನು ಮಾಡಿದ್ರು? ಸ್ವಲ್ಪವಾಗಿರೋದನ್ನ ಅವ್ರು ಕೊಟ್ರಲ್ವಾ, ಎಲ್ಲರಿಗೂ ಆಗಿ ಮಿಕ್ಕಷ್ಟು ಅವ್ರು ಮಾಡಿದ್ರು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಈ ವರ್ಷ ನಾವೇನು ಮಾಡಬೇಕು ಡಿಸೈಡ್ ಅಂದರೆ, ನಾನು ಎಲ್ಲ ದಿನಗಳು ನಿನ್ನ ಹತ್ರನೇ ಇರಲಿ ದೇವ್ರೆ, ನಾನೆಲ್ಲ ಒಂದೊಂದು ಸೆಕೆಂಡು ಅದು ನಿನಗೆ ಒಪ್ಪಿಸ್ಕೊಡ್ತೀನಿ. ನನ್ನ ಹತ್ರ ಇದ್ರೆ ಅದನ್ನು ನಾನು ಸರಿಯಾಗಿ ಇಟ್ಕೊಳ್ಳೋಕೆ ಬರಲ್ಲ ನನಗೆ. ಅರ್ಥ ಆಗ್ತಾ ಇದೆಯಾ? ನಾವೇನು ಮಾಡಬೇಕು, ಒಂದೊಂದು ದಿನವೂ ಅವ್ರಿಗೆ ಈಗ ಪ್ರಾರ್ಥನೆ ಮಾಡಿ, ಏಸಪ್ಪ ಈ ವರ್ಷ ಕೊನೆಯವರೆಗೂ ನಾನು ನಿನಗೆ ಒಪ್ಪಿಸ್ಕೊಡ್ತೀನಿ, ಎಲ್ಲದರಲ್ಲೂ ನೀನು ಹೋಗು, ಫ್ರೀಯಾಗಿ ನಿನ್ಗೇನು ಬೇಕೋ ಅದನ್ನು ಮಾಡು ನೀನು, ನಾನು ಯಾವುದನ್ನು ಕಟ್ಟಲ್ಲ, ನಾನು ಯಾವುದನ್ನು ಬೇಡ ಅನ್ನಲ್ಲ, ನಿನ್ಗೇನೆಲ್ಲ ಬೇಕು ಅನ್ಸುತ್ತೋ ಅದೆಲ್ಲ ನನ್ನ ಜೀವಿತದಲ್ಲಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾಯಿದೆ? ಆಮೇನ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳಿ? ಎಷ್ಟು ಚೆನ್ನಾಗಿ ಅರ್ಥ ಆಯಿತು? ಆಮೇನ್. ನಿಮ್ಮ ಎಲ್ಲ ನಾಳೆಗಳಲ್ಲಿ ಅವರಿದ್ದಾರೆ, ನಿಮ್ಮ ಎಲ್ಲ ನಿನ್ನೆಗಳಲ್ಲಿ ಅವರಿದ್ದರು, ಇವತ್ತು ಅವರಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ನಮಗೇನು ಅವಶ್ಯಕತೆಗಳು ಬೇಕೋ ನಮಗೆ ಗೊತ್ತಾಗೋಕ್ಕಿಂತ ಮುಂಚೆನೇ ಅವ್ರಿಗೆ ಗೊತ್ತು. ಪಕ್ಕದಲ್ಲಿ ಹೇಳಿ, ನಮಗೆ ಗೊತ್ತಾಗೋಕ್ಕಿಂತ ಮುಂಚೆನೇ ಅವ್ರಿಗೆ ಗೊತ್ತು. ಅರ್ಥ ಆಗ್ತಾ ಇದೆಯಾ? ಇನ್ನು 4 ದಿನ ಆದಮೇಲೆ ನಮ್ಗೇನು ಬೇಕು ನಮ್ಗೆ ಗೊತ್ತಾ? ಇನ್ನು 1 ವಾರ ಆದಮೇಲೆ ನಮ್ಗೇನು ಬೇಕು ನಮಗೆ ಗೊತ್ತಾ? ಹೇಳಿ, ಗೊತ್ತಾ? ಆದರೆ ಅವ್ರಿಗೆ ಗೊತ್ತು. ಯಾಕಂದರೆ 4 ದಿನ ಆದಮೇಲೆ ಅವ್ರು ಈಗಲೇ ಇದ್ದಾರೆ. 1 ವಾರ ಆದಮೇಲೆ ಏನಿದೆಯೋ ಅದು ಈಗಲೇ ಅವ್ರು ಇದ್ದಾರೆ ಅಲ್ಲಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ನಿಮ್ಮ ದೇವರು ಅಷ್ಟು ಒಳ್ಳೆಯವರು. ಪಕ್ಕದಲ್ಲಿ ಹೇಳಿ, ನಿಮ್ಮ ದೇವರು ಅಷ್ಟು ಒಳ್ಳೆಯವರು, ನಿಮ್ಮ ದೇವರು ಅಷ್ಟು ಒಳ್ಳೆಯವರು. ಇನ್ನೊಬ್ರಿಗೆ ಹೇಳಿ, ನಿಮ್ಮ ದೇವರು ಅಷ್ಟು ಒಳ್ಳೆಯವರು, ನಿಮ್ಮ ದೇವರು ಅಷ್ಟು ಒಳ್ಳೆಯವರು ಅನ್ನು. ಆಮೇನ್. ಈ ವರ್ಷ ನಿಮಗೆ ಪ್ರಿನ್ಸಸ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದರೆ ರಾಜ ರಾಜ್ಕುಮಾರಿಗಳನ್ನ ಹೇಗೆ ರಾಜ ನೋಡ್ಕೊತಾನೋ ಆ ರೀತಿಯಲ್ಲಿ ನಿಮ್ಗೆ ನೋಡ್ಕೊಂತೆ. ಆಮೇನ್. ರಾಜನ ಮಕ್ಳಿಗೆ ಯಾವುದೂ ಕೊರತೆ ಇಲ್ಲ. ನಾವು ನಿಜವಾದ ರಾಜನ ಮಕ್ಕಳು, ಸದಾ ಕಾಲದಲ್ಲೂ ರಾಜ ಆಗಿರುವ ಅವ್ರ ಮಕ್ಕಳು ನಾವು ವಾರಸ್ದಾರರು. ಆಮೇನ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಯಾಕೆ ಈ ವರ್ಷ ಚೆನ್ನಾಗಿರುತ್ತೆ ಅಂದರೆ, ಯಾಕೆ ಇರುತ್ತೆ ಅಂದರೆ, ನಾಳೆಗೆ ಹೋಗಿದ್ದ ಯೇಸು ಕ್ರಿಸ್ತ ನನ್ನ ಹತ್ರ ಬಂದು ಹೇಳಿದ್ರು, ಈ ವರ್ಷ ನಾನು ಎಲ್ಲ ಮಾಡಿದ್ದೀನಿ ಅಂತ. ಅರ್ಥ ಆಗ್ತಾ ಇದೆಯೋ? ಫ್ಯೂಚರಲ್ಲಿ ಯಾರಿದ್ದಾರೆ? ಫ್ಯೂಚರಲ್ಲಿ ಯಾರಿದ್ದಾರೆ? ಆ ಯೇಸು ಕ್ರಿಸ್ತ, ಆ ಪವಿತ್ರಾತ್ಮ ಬಂದು ಈ ವರ್ಷ ನಾನು ಪರಲೋಕನ ಭೂಮಿ ಮೇಲೆ ಅನುಭವ ಮಾಡೋ ರೀತಿಯಲ್ಲಿ ನಾನು ಮಾಡ್ತೀನಿ ಅಂತ. ಇನ್ನೊಂದೇನಂದರೆ, ಪ್ರವಾದನೆ ಅಂದರೆ ಏನಂದರೆ, ದೇವ್ರು ಮಾಡಿ ಆದ್ಮೇಲೆ ಹೇಳೋದು. ಹೇಳಿ, ಪಕ್ಕದಲ್ಲಿ ಹೇಳಿ, ದೇವ್ರು ಮಾಡಿ ಆದ್ಮೇಲೆ ಹೇಳೋದು. ಅರ್ಥ ಆಗ್ತಾ ಇದೆಯೋ? ಈ ವರ್ಷ ಪರಲೋಕವನ್ನು ಭೂಮಿ ಮೇಲೆ ಅನುಭವ ಮಾಡ್ತೀವಿ ಅಂದರೆ, ದೇವರು ಇವತ್ತಿಂದ ಇವತ್ತು ಮಾಡೋದು, ನಾಳೆ ಮಾಡೋದು, ಬ್ಯಾಲೆನ್ಸ್ ಇಟ್ಕೊಳ್ಳೋದು ಆ ಥರ ಅಲ್ಲ. ನನಗೆ ವಾಗ್ದಾನ ಕೊಡೋಗಿಂತ ಮುಂಚೆ, ನಮಗೆ ವಾಗ್ದಾನ ಕೊಡೋಗಿಂತ ಮುಂಚೆ ಅವ್ರು ಮಾಡಿ ಆಮೇಲೆ ಅದನ್ನು ನಮ್ಗೆ ಹೇಳಿದ್ದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಿಮಗೆ ಬಂದಿದ್ದ ಎಲ್ಲ ವಾಗ್ದಾನಗಳನ್ನೂ ಅಷ್ಟೇ ಅವ್ರು ಮಾಡಿ ಆಮೇಲೆ ಅದು ಹೇಳಿದ್ದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಅವ್ರು ಮಾಡಿ ಆಮೇಲೆ ಹೇಳಿದವರು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಈ ಸಭೆಗೆ ಹೇಳಿದ್ರಲ್ವಾ, ದೊಡ್ಡ ಜನಾಂಗವಾಗ್ತೀವಿ. ಹೇಳಿ, ದೊಡ್ಡ ಜನಾಂಗವಾಗಿ. ಇದನ್ನ ಸುಮ್ಮನೆ ಹೇಳಿಲ್ಲ, ಮಾಡಿದ್ರು, ಆಮೇಲೆ ಹೇಳಿದ್ರು ಅವರು. ಆಮೇನ್. ಅರ್ಥ ಆಗ್ತಾ ಇದೆಯಾ? ಈ ವರ್ಷ ನಮ್ಮೆಲ್ಲರ ಸಾಲಗಳು ತೀರುತ್ತೆ. ಇದು ಅವರು ಸುಮ್ಮನೆ ಹೇಳಿಲ್ಲ, ಮಾಡಿದ್ರು, ಆಮೇಲೆ ಹೇಳಿದ್ರು. ಈ ವರ್ಷ ನಾವು ಆರೋಗ್ಯವಾಗಿರ್ತೀವಿ. ಇದನ್ನ ಸುಮ್ಮನೆ ಹೇಳಿಲ್ಲ, ಮಾಡಿದ್ರು, ಆಮೇಲೆ ಹೇಳಿದವರು. ಆಮೇನ್. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಆಮೇನ್. ಅರ್ಥ ಆಗ್ತಾ ಇದೆಯಾ? ಹೇಳಿ, ಈ ವರ್ಷ ಯಾವುದೇ ಮೇಲುಗಳಿಗೆ ನಾನು ಕಡಿಮೆ ಇರೋದಿಲ್ಲ. ಆಮೇನ್. ನನ್ನ ಆಸೆ ಯಾವುದು ತೀರಿಲ್ಲ ಅಂತ ನಾನು ಈ ವರ್ಷ ಮುಗಿಸಲ್ಲ ಅಂತ ಹೇಳಿ. ನಾನು ದೇವ್ರಿಗೆ ಏನು ಮಾಡಿಲ್ದರೆ ಈ ವರ್ಷ ಮುಗಿಯಲ್ಲ ಅಂತ ಹೇಳಿ. ಆಮೇನ್. ನನ್ನ ಕುಟುಂಬ ಮಹಿಮೆಯಿಂದ ಮಹಿಮೆಗೆ ಹೋಗೋವರೆಗೂ ಈ ವರ್ಷ ಮುಗಿಯೋದಿಲ್ಲ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ?
ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಾ ಇದೆಯೋ? ನಿದ್ದೆ ಬರ್ತಾ ಇದೆಯೋ? ಎಷ್ಟು ಜನಕ್ಕೆ ನಿದ್ದೆ ಬರ್ತಾ ಇದೆ? ಆಮೇನ್. ನಿದ್ದೆ ಮಾಡಬೇಡಿ, ಮನೆಗೆ ಹೋಗಿ ಮಾಡಿ. ಆಮೇನ್. ಅಲೆ ಆದ್ಮೇಲೆ ಹೋಗಿ ನಿದ್ದೆ ಮಾಡಿದ್ರೆ ಪಾಪ ಅಂತ ಹೇಳಲ್ಲ. ಸಂಡೇ ಒಂದಿನ ರೆಸ್ಟ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಚಿಕನ್ ಅಂಗಡಿಗೆ ಹೋಗ್ಬೇಡಿ, ಮಟ ಎಲ್ಲದಕ್ಕೂ ಹೋಗಿ ತಿಂದು ಮಲಗಿ. ಫ್ಯಾಮ್ಲಿನ ದೇವರೇ ಕೊಟ್ಟಿರೋದು, ಅವ್ರ ಜೊತೆ ಸಮಯ ನಾವು ಕಳಿಬೇಕು. ಆಮೇಲೆ ಎಷ್ಟು ಚೆನ್ನಾಗಿ ಅರ್ಥ ಆಯ್ತು ನಾನು ಹೇಳಿ. ನಿಮ್ಮ ಎಲ್ಲ ನಾಳೆಗಳಲ್ಲಿ ಅವ್ರು ಇದ್ದಾರೆ, ನಿಮ್ಮ ಎಲ್ಲ ನೆನ್ನೆಗಳಲ್ಲಿ ಅವ್ರು ಇದ್ದರು. ನೀವು ಇವತ್ತಿರುವಾಗಲೂ ಅವ್ರು ಇದ್ದಾರೆ. ಪಕ್ಕದಲ್ಲಿ ಹೇಳಿ, ಪಕ್ಕದಲ್ಲಿ ಹೇಳಿ, ಪಕ್ಕದಲ್ಲಿ ಹೇಳಿ. ಇನ್ನೊಬ್ರಿಗೆ ಹೇಳಿ, ಇನ್ನೊಬ್ರಿಗೆ ಹೇಳಿ, ಇನ್ನೊಬ್ರಿಗೆ ಇನ್ನೊಬ್ರಿಗೆ ಹೇಳಿ, ಇನ್ನೊಬ್ರಿಗೆ ಹೇಳಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆಯೋ? ಅರ್ಥ ಆಯ್ತು. ಯಾವುದಕ್ಕೂ ಎದ್ರಕ್ಕೆ ಪಡೋದು ಬೇಕಾಗಿಲ್ಲ, ಯಾವುದಕ್ಕೂ ಭಯ ಪಡೋದು ಬೇಕಾಗಿಲ್ಲ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋದು ಬೇಕಾಗಿಲ್ಲ. ಯಾಕೆ 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 ಅಂದರೆ ನಮಗಿಂತ ಮುಂಚೆ ಒಬ್ಬರು ನಾಳೆಗೆ ಆಗಲೇ ಹೋಗಿದ್ದಾರೆ. ಆಮೇನ್. ಅರ್ಥ ಆಗ್ತಾ ಇದೆಯೋ? ಇನ್ನು 10 ವರ್ಷ ಬಿಟ್ಟೆ ಅವ್ರು ಇದ್ದಾರಾ? ಆಗಲೇ ಇದ್ದಾರೆ. ಹೇಳಿ, ಆಗಲೇ ಇದ್ದಾರೆ, ಆಗಲೇ ಇದ್ದಾರೆ. ಇನ್ನು 10 ವರ್ಷ ಬಿಟ್ಟು ಏನಾಗುತ್ತೋ ಅದ್ರಲ್ಲಿ ಅವ್ರು ಇದ್ದಾರಾ? ಈಗಲೇ ಇದ್ದಾರೆ. ಹೇಳಿ, ಈಗಲೇ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಆಮೇನ್. ನಿಮ್ಮೆಲ್ಲರ ನಂಬಿಕೆ ಹೆಚ್ಚಾಗಲಿಕ್ಕೆ ನಾನೊಂದು ಸಾಕ್ಷಿಯನ್ನು ಹೇಳ್ತೀನಿ. ಒಂದ್ಸಲಿ ಇದೊಂದೇ ಹೇಳೋಕ್ಕಾಗೋದು, ಇನ್ಯಾವುದು ಹೇಳ್ಬಾರ್ದು, ಅದು ಸೀಕ್ರೆಟ್ ಆಗಿರ್ಬೇಕು. ಆಮೇನ್. ಒಂದ್ಸಲಿ ನಾನು ಪ್ರಾರ್ಥನೆ ಮಾಡುವಾಗ ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಒಂದ್ಸಲಿ ಪ್ರಾರ್ಥನೆ ಮಾಡುವಾಗ ನಾನು ನೋಡಿದೆ, ಒಂದು ದರ್ಶನ ನಾನು ನೋಡಿದೆ. ಏನದು? ಅಗ್ನಿ ರಥಗಳನ್ನ ನೋಡಿದೆ. ಅಗ್ನಿಯ ರಥಗಳನ್ನ ನಾನು ನೋಡಿದೆ. ಹೇಳಿ, ಅಗ್ನಿಯ ರಥಗಳನ್ನ ನೋಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡಿದ್ರು ಅಂದರೆ ಒಂಥರ ಹಿಂಗೆ ನನ್ನ ಏನಿದ್ದೀನಿ ನಾನು ಅದನ್ನ ಎತ್ತಿ ಹಿಂಗೆ ಕುಣಿಸಿದ್ರು. ಆವಾಗ ನಾನು ನೀಟಾಗಿ ನೋಡಿದ್ರೆ ನಾನು ಮನೇಲಿ ಹಿಂಗೆ ಮಲಗಿದ್ದೀನಿ, ಅಲ್ಲಿ ಪ್ರೇಯರ್ ರೂಮಲ್ಲಿ ಹಂಗೆ ಬಿದ್ದಿರೋದು. ಹಂಗೆ ನನ್ನ ಆತ್ಮನ ಏನು ಮಾಡಿದ್ರು, ಎತ್ತಿ ಇದ್ದು ಕುಣಿಸಿದ್ರು. ಅರ್ಥ ಆಗಿಲ್ವಾ? ಅಗ್ನಿರಥ ಎಲ್ಲಿರುತ್ತೆ ಅಂದರೆ ಎಲಿಶಾ ಈ ಸ್ಟೋರಿಗಳಲ್ಲಿ ಇರುತ್ತೆ, ನೀವು ನೋಡಿ, ಯಾವುದು ಕಟ್ಟುಕತೆ ಅಲ್ಲ. ಅರ್ಥ ಆಗ್ತಾ ಇದೆಯೋ? ಸುಮ್ಮನೆ ಅವ್ರು ಏನು ಮಾಡಿದ್ರು, ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗೆ ಮೇಲಿಂದ ಗಾಳಿಯಲ್ಲಿ ನಿಂತು ಫಸ್ಟ್ದಾಗಿ ಏನನ್ನ ತೋರಿಸಿದ್ರು ಅಂದರೆ ಅಪೊಸ್ತಲರ ಒಂದು ದಿನಗಳನ್ನ ತೋರಿಸಿದ್ರು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅವರು ಯಾವ ರೀತಿಯಲ್ಲಿ ಪ್ರಾರ್ಥನೆ, ಯಾವ ಒಂದು ಇನ್ಸಿಡೆಂಟ್ನಲ್ಲಿ ನಾನಿದ್ದೆ ಅಂದರೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು ಅಂದರೆ ಅಲ್ಲಿರೋ ಭೂಮಿ ಎಲ್ಲ ಅಲ್ಲಾಡೋಯ್ತು. ಆ ಥರ ಅವ್ರು ಪ್ರಾರ್ಥನೆ ಮಾಡ್ತಾಯಿದ್ರು. ಆ ಒಂದು ಘಟನೆನ ನನಗೆ ತೋರಿಸಿ ಸ್ವಲ್ಪ ದೂರ ಹಂಗೆ ಹೋದರು. ಅದನ್ನು ತೋರಿಸಿದ್ರು, ಸ್ವಲ್ಪ ದೂರ ಹಂಗೆ ಹೋದರು. ದೂರ ಹೋದಾಗ ದೂರದಲ್ಲಿ ನಿಲ್ಲಿಸಿ ಆ ರಥ ಅಲ್ಲಿಂದ ಹೋಯ್ತು. ಅಷ್ಟೇ, ನನ್ನೊಬ್ಬನ್ನ ಬಿಟ್ಟು ಹೋಯ್ತು. ನೋಡುವಾಗ ದೂರದಲ್ಲಿ ಮಧ್ಯಾಹ್ನ ಒಂದು ಬಿಸಿಲು ಥರ ಇದೆ. ನೀಟಾಗಿ ಹಂಗೆ ಆ ಒಂದು ಏನು ನೋಡಿದ್ದೀನಿ ನಾನು, ಅದು ಹಂಗೆ ಇದೆ. ದೂರದಲ್ಲಿ ಒಂದು ಬಾವಿ ಇದೆ. ಬಾವಿ ಹತ್ರ ಒಂದು ಸ್ತ್ರೀ, ಒಬ್ಳು ಸ್ತ್ರೀ, ಮತ್ತೆ ಯಾರೋ ಒಬ್ಬರು ಅನ್ನಲ್ವಾ, ಯೇಸು ಕ್ರಿಸ್ತ ನಿಜವಾಗ್ಲೂ ಅಲ್ಲಿ ಕೂತ್ಕೊಂಡು ಏನು ಮಾತಾಡ್ತಾ ಇದ್ರು. ಅರ್ಥ ಆಗಿಲ್ವಾ? ಅರ್ಥ ಆಯ್ತಾ ನಾನು ಹೇಳಿದ್ದು? ಏನು ಮಾಡಿದ್ರು ಅಂದರೆ ಒಂದು ಸ್ತ್ರೀ ಮತ್ತು ಒಂದು ನಾನು ಆರ್ಟಿಸ್ಟ್ ಆಗಿದ್ದರೆ ಸಮರ್ಯ ಸ್ತ್ರೀ ಹಿಂಗೆ ಇದ್ದಾಳೆ ಅಂತ ಬೇಕಾದರೆ ಬಿಡಿಸ್ತಿದ್ದೆ, ಅಷ್ಟು ನೀಟಾಗಿ ನೋಡ್ತಾ ಇದೆ. ಯೇಸು ಕ್ರಿಸ್ತ ಇದ್ರು, ನನ್ನ ಜೊತೆ ಇರೋ ದೇವದೂತರು ಹೇಳಿದ್ರು, ನೀನು ಎಲ್ಲೂ ಓಡಾಡಬಾರ್ದು, ನೀನು ಎಲ್ಲಿ ನಿಂತಿದ್ಯೋ ಅಲ್ಲೇ ನಿಂತ್ಕೋಬೇಕು, ಸೈಲೆಂಟ್ ಆಗಿರಬೇಕು, ಮಾತಾಡಬಾರ್ದು ಅಂತ ಹೇಳಿದ್ರು. ಅರ್ಥ ಆಗಿಲ್ವಾ? ಅದು ನಾನು ನೋಡ್ತಾ ಇದ್ದೀನಿ. ಅವ್ರು ಮಾತಾಡ್ತಾ ಇದೇನು ಜ್ಞಾಪನ ಮಾಡಿದ್ರು ಅಂದರೆ ನನ್ನೊಳಗಡೆ ಇರೋ ಪವಿತ್ರ ಆತ್ಮ ಸಮರ್ಯ ಸ್ತ್ರೀನ ಭೇಟಿ ಆದ್ರಲ್ವಾ, ಆ ಮಧ್ಯಾಹ್ನಕ್ಕೆ ನಾನು ಬಂದಿದ್ದೀನಿ. ಅವರಿಬ್ಬರು ಮಾತಾಡ್ತಾ ಏನಾಗ್ತಾ ಇದೆ ಅಂದರೆ ಒಂದು ಸ್ಪಿರಿಟ್ ಎಕ್ಸ್ಚೇಂಜ್ ಆಗ್ತಾ ಇದೆ. ಆ ಮಾತಲ್ಲಿ, ದೇವರ ಒಂದು ಮಾತಲ್ಲಿ ಆತ್ಮ ಬೆರ್ತು ಅವಳಿಗೆ ಹೋಗಿ ಬಲ ಕೊಡ್ತಾ ಇದೆ. ಅದು ಈ ಥರ ಆಗ್ತಾಯ್ತಾ? ಇದೇನು ನನಗೆ ಶಾಕಿಂಗ್ ಆಗಿಲ್ಲ. ಇನ್ನೇನು ನಾನು ಅಲ್ಲಿಂದ ವಾಪಸ್ ನಾನು ಬರೋ ಟೈಮ್ ಗೊತ್ತಾಗುತ್ತೆ. ಅದು ನೀವು ಅನುಭವಗಳು ಮಾಡಿದರೆ ಅದು ಗೊತ್ತಾಗುತ್ತೆ.
ಬರೋ ಟೈಮ್ ಗೊತ್ತಾಗುತ್ತೆ. ಏಸಪ್ಪ ನನ್ನ ಕಡೆ ನೋಡಿ ನಕ್ತರು. ಅರ್ಥ ಆಗಿಲ್ವಾ? ಬೇರೆ ಯಾರು ನನ್ನ ಕಂಡಿಡ್ದಿಲ್ಲ. ಏಸಪ್ಪ ಏನು ಮಾಡಿದ್ರು, ಅವ್ರಿಗೆ ಗೊತ್ತು, ನೀಟಾಗಿ ಗೊತ್ತು, ಅವ್ರಿಗೆ ನಾನು ಬಂದಿರೋದು ಗೊತ್ತು. ಕರೆಕ್ಟಾಗಿ ನಾನು ನೋಡಿ ಒಂದು ಸ್ಮೈಲ್ ಮಾಡಿದ್ರು. ಇದು ಯಾಕೆ ನಾನು ಹೇಳಿದೆ ಅಂದರೆ, ನೆನ್ನೆಗಳಲ್ಲಿ ಅವ್ರು ಇದ್ರು ಅಂತ ಹೇಳಿದೆ ಅಲ್ವಾ? ಅರ್ಥ ಆಗ್ತಾ ಇದೆಯಾ? ನೀವು ಪ್ರಾರ್ಥನೆ ಮಾಡಿ ದೇವ್ರಿಗೆ ಈ ಥರ ಅನುಭವ ನನಗೆ ಕೊಡಿ ಅಂತ. ನೆನ್ನೆ ಏನಾದರೂ ದೇವ್ರು ಮಾಡಿದ್ದು, ಹಳೆ ಕಾಲದಲ್ಲಿ ಏನಾದರೂ ಮಾಡಿದ್ದು ದೇವ್ರು ನಿಮ್ಮ ನೋಡಕ್ಕೆ ಬಂದರೆ ನೀವು ಅಲ್ಲಿ ಬಂದಿರೋದು ಅವ್ರಿಗೆ ಗೊತ್ತಿರುತ್ತೆ. ಅರ್ಥ ಆಗಿಲ್ವಾ ನಾನು ಹೇಳ್ತಾ ಇರೋದು? ನೆನ್ನೆಗಳಲ್ಲಿ ಅವ್ರು ಇದ್ರು. ಅರ್ಥ ಆಗ್ತಾ ಇದೆಯಾ? ನೆನ್ನೆಗಳಲ್ಲಿ ಅವರಿದ್ರು. ಹೇಳಿ, ನೆನ್ನೆಗಳಲ್ಲಿ ಅವರಿದ್ರು. ಇವತ್ತಿನಲ್ಲಿ ಅವರಿದ್ದಾರೆ, ನಾಳೆಗಳಲ್ಲಿಯೂ ಅವರಿದ್ದಾರೆ. ಅರ್ಥ ಆಗ್ತಾ ಇದೆಯೋ? ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಈ ವರ್ಷ ಎದುರೋದು ಬೇಡ. ವಾಕ್ಯ ಓದಿದ್ವಿ ಅಲ್ವಾ, ಏಸಾಯ 8ರಲ್ಲಿ ಯಾರೆಲ್ಲ ಎಲ್ಲರೂ ಎದುರಿದ್ರೆ ಅದಕ್ಕೆ ನಾವು ಎದುರೋದು ಬೇಡ. ಎಲ್ಲರೂ ನಡಗಿದ್ರೆ ಅದಕ್ಕೆ ನಾವು ನಡ್ಗೋದು ಬೇಡ. ಎಲ್ಲರೂ ಭಯ ಪಡ್ತಾರೆ. ಏನಕ್ಕಾಗಿ? ದುಡ್ಡಿಗಾಗಿ, ಹಣಕಾಸಿಗಾಗಿ ಎದುರುತ್ತಾರೆ, ಭಯ ಪಡ್ತಾರೆ, ಯೋಚನೆ ಮಾಡ್ತಾರೆ. ನಾವು ಅದು ಮಾಡೋದು ಬೇಡ. ಈ ವರ್ಷ ನಾವು ವ್ಯತ್ಯಾಸವಾಗಿರೋಣ. ಪಕ್ಕದಲ್ಲಿ ಹೇಳಿ, ವ್ಯತ್ಯಾಸವಾಗಿ ನಾವು ಈ ವರ್ಷ ಇರೋಣ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ವ್ಯತ್ಯಾಸವಾಗಿ ನಾವು ಇರಬೇಕು. ವ್ಯತ್ಯಾಸವಾಗಿ ಇರ್ಬೇಕು ನಾವು. ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಾ ಇದೆಯೋ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಿಮ್ಗೆ. ಇದು ಇಷ್ಟೊತ್ತು ಏನು ಅರ್ಥ ಆಗಿಲ್ಲ ಅಂದರೆ, ನೀವು ಬೇರೆಯವ್ರನ್ನ ನೋಡಿ ಖುಷಿ ಪಡ್ತೀರಾ ಈ ವರ್ಷ? ಅರ್ಥ ಆಗಿದ್ರೆ ನೀವೇ ಖುಷಿ ಪಡ್ತೀರಾ?